ಸಂವೇದನಾ. ಸೇವ್ ನೇಚರ್ ಅಂಡ್ ಕಲ್ಚರ್ ಫಾರ್ ಫ್ಯೂಚರ್. ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನದ ವಿಶೇಷತೆಯನ್ನು ಕುರಿತು ಮಾತನಾಡಲು ನಮ್ಮೊಟ್ಟಿಗಿದ್ದಾರೆ ಉದ್ಯಾನ ವಿನ್ಯಾಸಕರು. ಇವರು ಈಗಾಗಲೇ 2 ವಿಶ್ವ ದಾಖಲೆಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಮತ್ತು ಸಂವೇದನಾ ಫೌಂಡೇಶನ್ ಅಂತಕ್ಕಂಥ ಒಂದು ಟ್ರಸ್ಟ್ ಮುಖಾಂತರವಾಗಿ ಇವರು ಕೆಲಸವನ್ನ ನಿರ್ವಹಿಸುತ್ತಾ ಕರ್ನಾಟಕದ ಎಲ್ಲ 30 ಜಿಲ್ಲೆಗಳ ವಿವಿಧ ಕಾಲೇಜುಗಳು ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾರತ ದರ್ಶನ, ಕಲೆ, ಸಾಹಿತ್ಯ, ಇತಿಹಾಸ ಹೀಗೆ ಅನೇಕ ಉಪನ್ಯಾಸಗಳನ್ನು ನೀಡುತ್ತಾ ರಾಜ್ಯಾದ್ಯಂತ 100 ಕಾಡುಗಳನ್ನು ಬೆಳೆಸುವ ಗುರಿಯನ್ನು ಇಟ್ಟುಕೊಂಡು ಈಗಾಗಲೇ ಕೆಲವು ಕಾಡುಗಳನ್ನ ನಿರ್ಮಾಣ ಕೂಡ ಮಾಡಿದ್ದಾರೆ. 30,000 ಬೀಜದ ಹುಂಡೆಗಳನ್ನ ದಾರಿಯ ಉದ್ದಕ್ಕೂ ಹಾಕುತ್ತಾ ಮಲ್ಪೆಯಿಂದ ಮಂತ್ರಾಲಯದವರೆಗೂ ಸಹ ಈ ಒಂದು ಧಾರ್ಮಿಕ ಹಾಗೂ ಪರಿಸರ ಜಾಗೃತಿಯನ್ನು ಮೂಡಿಸುತ್ತಾ ಪಾದಯಾತ್ರೆಯನ್ನ ಕೂಡ ಮಾಡುತ್ತಿದ್ದಾರೆ. ಇಂತಹ ಪುಣ್ಯ ಕಾರ್ಯದಲ್ಲಿ ತೊಡಗಿಸಿಕೊಂಡವರು ಹಾಗೂ ಲೇಖಕರು ಮತ್ತು ಚಿಂತಕರು, ಪ್ರಸಿದ್ಧ ವಾಗ್ಮಿಗಳೂ ಆಗಿರತಕ್ಕಂತಹ ಶ್ರೀಯುತ ಪ್ರಕಾಶ್ ಮಲ್ಪೆರವರು ಇವರು ವಿಶ್ವ ಪರಿಸರ ದಿನದ ಪ್ರಯುಕ್ತ ಮಾತನಾಡಲಿದ್ದಾರೆ. ಹಾಗಾದ್ರೆ ಬನ್ನಿ ಅವರನ್ನು ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅವರಿಂದ ಈ ಒಂದು ವಿಶ್ವ ಪರಿಸರ ದಿನಾಚರಣೆಯ ದಿನದಂದು ಪರಿಸರವನ್ನ ಸಂರಕ್ಷಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಜವಾಬ್ದಾರಿ ಏನು ಅಂತಕ್ಕಂಥ ಒಂದು ವಿಚಾರವನ್ನು ತಿಳಿಸಲಿದ್ದಾರೆ. ಹಾಗಾದ್ರೆ ಬನ್ನಿ ಆ ಒಂದು ವಿಚಾರವನ್ನ ತಿಳಿದು ಬರೋಣ. ಅಮೆರಿಕದ ಒಬ್ಬ ಶ್ರೀಮಂತ ಯುವಕ ಜಗತ್ತಿನ ಪ್ರಾಕೃತಿಕ ಔನ್ನತ್ಯಗಳನ್ನು ನೋಡಬೇಕು ಅಂತ ಪಟ್ಟಿ ಮಾಡಿಕೊಂಡು ಬೇರೆ ಬೇರೆ ದೇಶಗಳಿಗೆ ಹೋದ. ಕಾಡುಗಳನ್ನು ನೋಡೋದಕ್ಕೆ ಒಂದು ದೇಶಕ್ಕೆ ಹೋದ, ಮರುಭೂಮಿ ನೋಡೋದಕ್ಕೆ ಒಂದು ದೇಶಕ್ಕೆ ಹೋದ, ಬೆಟ್ಟ ಗುಡ್ಡಗಳನ್ನು ನೋಡೋದಕ್ಕೆ ಒಂದು ದೇಶಕ್ಕೆ ಹೋದ. ಹೀಗೆ ಬೇರೆ ಬೇರೆ ದೇಶಗಳಿಗೆ ಹೋದ ನಂತರ ಕೊನೆಗೆ ಭಾರತಕ್ಕೆ ಬಂದ. ಭಾರತಕ್ಕೆ ಬಂದು ಇಲ್ಲಿ ಓಡಾಟ ಮಾಡಿದ ನಂತರ ಅವನಿಗೆ ಆಶ್ಚರ್ಯ ಆಯಿತು. ಅವನು ತನ್ನ ದಿನಚರಿಯಲ್ಲಿ ಬರೀಲಿಕ್ಕೆ ಪ್ರಾರಂಭ ಮಾಡಿದ, ಭಗವಂತ ಇದೇನು ತಾರತಮ್ಯ ಇದು. ನಾನು ಯಾವುದೋ ದೇಶಕ್ಕೆ ಕಾಡನ್ನು ನೋಡಬೇಕು ಅಂತ ಹೋದ್ರೆ ಅಲ್ಲಿ ಕಾಡಿನ ಹೊರತಾಗಿ ಇನ್ನೇನೂ ಇರಲಿಲ್ಲ. ಯಾವುದೋ ದೇಶಕ್ಕೆ ಮರುಭೂಮಿ ನೋಡ್ಲಿಕ್ಕೆ ಹೋದೆ, ಅಲ್ಲಿ ಮರುಭೂಮಿ ಹೊರತಾಗಿ ಇನ್ನೇನೂ ಇರಲಿಲ್ಲ. ಎಲ್ಲೋ ಬೆಟ್ಟ ಗುಡ್ಡಗಳನ್ನು ನೋಡ್ಲಿಕ್ಕೆ ಹೋಗ್ತೇನೆ, ಇಡೀ ದೇಶ ಪೂರ್ತಿ ಬೆಟ್ಟ ಗುಡ್ಡಗಳು. ಆದರೆ ಭಾರತಕ್ಕೆ ಬರ್ತೇನೆ, ಇಲ್ಲಿ ಸಮೃದ್ಧವಾದ ಕಾಡುಗಳಿದೆ, ಹಾಗೆಯೇ ಮತ್ತೊಂದೆಡೆ ಮರುಭೂಮಿನೂ ಇದೆ, ಒಂದು ಕಡೆ ಬೆಟ್ಟ ಗುಡ್ಡಗಳು ಇದ್ದಾವೆ, ಸಮುದ್ರ ಇದೆ, ಸಹಸ್ರಾರು ನದಿಗಳಿದ್ದಾವೆ. ಜಗತ್ತಿನಲ್ಲಿ ನೀನು ಪ್ರಾಕೃತಿಕ ಔನ್ನತ್ಯ ಅಂತ ಏನೆಲ್ಲ ಗುರುತಿಸಿದ್ಯೋ ಅವೆಲ್ಲವೂ ಕೂಡ ಭಾರತದಲ್ಲಿದೆ. ಇದು ಏನ್ ತಾರತಮ್ಯ ನಿಂದು? ನನಗೆ ಅಕಸ್ಮಾತ್ ಈ ಸಂಗತಿ ಮೊದಲೇ ಗೊತ್ತಿದ್ದಿದ್ರೆ ನಾನು ಬೇರೆಲ್ಲ ದೇಶಗಳಿಗೆ ಒಂದೊಂದು ಸಂಗತಿಗಳನ್ನು ನೋಡುವುದಕ್ಕೆ ಹೋಗುವುದರ ಬದಲಾಗಿ ನಾನು ಭಾರತಕ್ಕೆ ಬಂದ್ಬಿಡ್ತಾ ಇದ್ದೆ. ಜಗತ್ತಿನ ಎಲ್ಲ ಪ್ರಕೃತಿಯನ್ನ ನೋಡಿದಂಥ ಅನುಭವ ನನಗಾಗ್ತಿತ್ತು ಅಂತವನು ಉಲ್ಲೇಖ ಮಾಡುತ್ತಾನೆ. ಹಾಗೆ ನೋಡಿದ್ರೆ ಭಗವಂತ ಜಗತ್ತಿನ ಉಳಿದೆಲ್ಲ ದೇಶಕ್ಕಿಂತ ಹೆಚ್ಚು ಪ್ರಾಕೃತಿಕ ಸಂಪತ್ತನ್ನ ನಮ್ಮ ಭಾರತಕ್ಕೆ ಕರುಣಿಸಿದ. ಜಗತ್ತಿನಲ್ಲಿ ಎಲ್ಲ ದೇಶಗಳಿಗಿಂತ ಅತ್ಯಂತ ಹೆಚ್ಚು ನದಿಗಳನ್ನು ನಮಗೆ ಕೊಟ್ಟ. ಗಂಗಾ, ಯಮುನಾ, ಸಿಂಧು, ಸರಸ್ವತಿ, ನರ್ಮದೆ, ತಪತಿ, ತಾಮ್ರಪರ್ಣಿ, ಗಂಡಕಿ, ಕೋಸಿ, ಕಾಳಿ, ಭಾಗಮತಿ, ಮೇಘನ, ವಿಷ್ಣು, ಚಂದ್ರ, ಝೀಲಂ, ಸಟ್ಲೇಜ್, ಬಿಯಾಸ್, ಕೃಷ್ಣ, ಗೋಧಾ, ತುಂಗ, ಭದ್ರ, ನಂದಿನಿ, ನಳಿನಿ, ಮಾಲತಿ, ಮಲಾಪಹಾರಿ, ನೇತ್ರ, ಸೀತಾ, ವರಾಹಿ, ಅಘನಾಶಿನಿ, ಘಟಪ್ರಭಾ, ಮಲಪ್ರಭಾ, ಕೊಯ್ನಾ, ಸಿಗ್ನಾ, ಶರಾವತಿ, ಮಾಂಡವಿ, ಬ್ರಹ್ಮಪುತ್ರ, ಕಾವೇರಿ ಹೇಳ್ತಾ ಹೋದ್ರೆ ಆ ಸಾಲು ಮುಗಿಯೋದೇ ಇಲ್ಲ. ಎಲ್ಲೆಲ್ಲೋ ಯಾವುದೋ ಒಂದು ದೂರದ ಅಮೆರಿಕದಲ್ಲೊಂದು 2 ನದಿಗಳು, ರಷ್ಯಾ ಪಡೆದಿರುವುದು ಓಲ್ಗಾ ನದಿಯನ್ನು ಮಾತ್ರ, ಚೀನಾದಲ್ಲಿ ಯಾಂಗ್ಟಿಸಿಕಿಯಾಂಗ್ ಮತ್ತು ಹೊಯಾಂಗ್ಹೋ. ಹೀಗೆ ಯಾವುದೇ ದೇಶ ಕಣ್ಮುಂದೆ ತಂದ್ರೆ ನಮ್ಮ ಕಣ್ಣೆದುರಿಗೆ ಬರುವಂತದ್ದು 1, 2, 3 ಅಬ್ಬಬ್ಬ ಅಂದ್ರೆ 4-5 ನದಿಗಳು. ಆದರೆ ಭಗವಂತ ನಮಗಿಷ್ಟೆಲ್ಲ ಪ್ರಾಕೃತಿಕ ಸಂಪತ್ತನ್ನು ಕೊಟ್ಟ. ಯಾಕೆ ಅಂತಂದ್ರೆ ಇದು ಭಗವಂತನ ನಾಡು. ನಾವು ಪ್ರಕೃತಿಯನ್ನೇ ಭಗವಂತನ ಮತ್ತೊಂದು ರೂಪ ಎಂದು ಭಾವಿಸಿರುವವರು. ಭಾರತೀಯ ಜೀವನ ಪದ್ಧತಿಯಲ್ಲಿ ಪ್ರಕೃತಿ ಆರಾಧನೆಗೆ ಹೆಚ್ಚು ಒತ್ತು ಕೊಟ್ಟಿರುವುದು ಅಥವಾ ಪರಿಸರ ಕಾಳಜಿಯನ್ನ ಆಧಾರವಾಗಿಟ್ಟುಕೊಂಡು ನಮ್ಮ ಜೀವನ ಪದ್ಧತಿಯನ್ನು ರೂಪಿಸಿರುವುದನ್ನ ನಾವು ಕಾಣಬಹುದು. ಹಾಗಾಗಿ ಪರಿಸರ ಸಂರಕ್ಷಣೆಗೋಸ್ಕರ ನಾವು ವಿಶೇಷ ಯೋಜನೆಗಳನ್ನು ರೂಪಿಸಬೇಕಾದಂತಹ ಅವಶ್ಯಕತೆ ಇಲ್ಲ. ನಮ್ಮ ಜೀವನ ಪದ್ಧತಿಯನ್ನೊಮ್ಮೆ ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರೆ ಸಾಕು. ಅದನ್ನ ಅವಲೋಕನ ಮಾಡ್ತಾ ಮಾಡ್ತಾ ಅದನ್ನ ಮೈಗೂಡಿಸಿಕೊಂಡ್ರೆ ಬಹುಶಃ ಪರಿಸರ ನಾಶ ಅಥವಾ ಮಾಲಿನ್ಯದಂತಹ ಅದೆಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಬಿಡುತ್ತದೆ. ಮನೆಯಲ್ಲಿ ಅಮ್ಮನ ದಿನಚರಿ ಪ್ರಾರಂಭವಾಗುವುದೇ ಪ್ರಕೃತಿ ಪೂಜೆಯಿಂದ.
ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿ ಎದ್ದೊಂದು ಘಳಿಗೆ ನೆನೆದೇನಾ ಅಂತ ಹೇಳಿ ತನ್ನ ದಿನಚರಿಯನ್ನ ಅಮ್ಮ ಪ್ರಾರಂಭ ಮಾಡುವುದು ಭೂಮಿ ತಾಯಿಯನ್ನ ನಮಿಸ್ತಾ. ತನ್ನ ಮಗುವಿಗೂ ಅದೇ ಸಂಸ್ಕಾರ ಕಲಿಸಿರ್ತಾಳೆ. ಮಗು ಹಾಸಿಗೆಯಿಂದ ಕಾಲನ್ನ ಕೆಳಗಿಡುವಾಗ ಮಗುವಿಗೆ ಕೆಳಗಿನ ನೆಲ ಅದೊಂದು ಜಡವಸ್ತು, ಬರಿಯ ಭೂಮಿ ಅಂತನ್ಸೋದಿಲ್ಲ, ಅದು ತನ್ನ ತಾಯಿ ಅಂತನ್ಸುತ್ತೆ. ಇದು ಅಮ್ಮ ಹೇಳ್ಕೊಟ್ಟಿರ್ತಾಳೆ. ಅದಕ್ಕೋಸ್ಕರ ತನ್ನ ಪಾದವನ್ನ ಈ ಭೂಮಿಯ ಮೇಲಿಡುವ ಮೊದಲು ಆ ಭೂಮಿ ತಾಯಿಯಲ್ಲಿ ಮಗು ಕ್ಷಮೆ ಕೇಳ್ಕೊಳ್ತಾನೆ. ಸಮುದ್ರ ವಸನೇ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಅಂತ. ಯಾರ ಮನಸ್ಸಿನಲ್ಲಿ ಈ ನೆಲ ನನ್ನ ತಾಯಿ ಅನ್ನುವ ಭಾವ ಜಾಗೃತಿಯಾಗ್ತದೋ ಅವನೆಂದೂ ಈ ನೆಲಕ್ಕೆ ಅಪಚಾರವಾಗುವುದನ್ನು ಸಹಿಸಲಾರ. ತನ್ನ ಕಣ್ಣೆದುರು ಯಾವ ಮರದ ಬುಡಕ್ಕೂ ಕೊಡಲಿ ಹಾಕುವುದನ್ನ ಆತ ತಾಳಲಾರ. ಒಡಲಲ್ಲಿ ಖನಿಜ ಸಂಪತ್ತನ್ನು ತುಂಬಿಕೊಂಡು ಮಡಿಲಲ್ಲಿ ಹಸಿರನ್ನ ಚೆಲ್ಲಿಕೊಂಡು ಸಮೃದ್ಧವಾಗಿರುವ ಬೆಟ್ಟ ಗುಡ್ಡಗಳನ್ನ ತನ್ನ ಸ್ವಾರ್ಥಕ್ಕಾಗಿ ಬರಿದು ಮಾಡುವ ಮಾತೃದ್ರೋಹಿಗಳನ್ನ ಆತ ಸುಮ್ಮನೆ ಬಿಡಲಾರ. ಸುಮ್ಮನೆ ಯೋಚಿಸಿ, ಪ್ರತಿಯೊಬ್ಬ ಭಾರತೀಯನ ಮನಸ್ಸಲ್ಲೂ ಇಂತಹ ಸದ್ಭಾವ ಸಂಕಲ್ಪ ವೃದ್ಧಿಯಾದರೆ ಭಾರತ ಮಾತೆ ಮತ್ತೆ ಸಸ್ಯ ಶ್ಯಾಮಲೆಯಾಗಿ ಕಂಗೊಳಿಸುವುದನ್ನ ಯಾರಿಂದಲಾದರೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆಯಾ? ಅಬ್ಬಾ, ತಾಯಿ ಕಲಿಸಿದ ಒಂದು ಸಣ್ಣ ಪಾಠ ಅದಷ್ಟು ಪರಿಣಾಮಕಾರಿ. ಮಗು ಎದ್ದ ನಂತರ ಅದರ ಮುಂದಿನ ಕಾರ್ಯ ಸ್ನಾನ. ಪ್ರತಿಯೊಬ್ಬರೂ ಸ್ನಾನಕ್ಕೆ ಬಳಸುವ ನೀರಿನ ಮೂಲ ಬೇರೆ ಬೇರೆಯೇ. ಆದರೆ ತಾಯಿ ಮತ್ತೊಮ್ಮೆ ಇಲ್ಲಿ ಇಡೀ ರಾಷ್ಟ್ರವನ್ನು ಜೋಡಿಸ್ತಾಳೆ. ಮಗುವಿಗೆ ಹೇಳ್ತಾಳೆ, ಮಗು ಸ್ನಾನ ಮಾಡುವ ಮೊದಲು ಈ ಶ್ಲೋಕ ಹೇಳಬೇಕು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ನಾನು ಸ್ನಾನ ಮಾಡುವಂಥ ಈ ಸಾಮಾನ್ಯ ನೀರಿನಲ್ಲಿ ಮಾತೃ ಸ್ವರೂಪಿಗಳಾದ ಗಂಗೆ ಯಮುನೆ ಕಾವೇರಿಯರು ಬಂದು ನೆಲೆಸಿ ನನ್ನನ್ನು ಪಾವನನ್ನಾಗಿಸಿ ಎನ್ನುತ್ತಾ ಮಗು ಸ್ನಾನ ಮಾಡುತ್ತದೆ. ಗೊತ್ತಿಲ್ಲದೆ ನೀರಿನ ಬಗ್ಗೆ ಅಪಾರ ಶ್ರದ್ಧೆ ಮೂಡುತ್ತದೆ. ಅದು ಯಾವುದೇ ಮೂಲದ ನೀರಾದರೂ ಕೂಡ ಅದು ನನಗೆ ಮಾತೃ ಸ್ವರೂಪಿ ಎಂಬ ಭಾವ ಜಾಗೃತಿಯಾಗ್ತದೆ. ಆ ನಂತರ ಅವನೆಂದು ನದಿಯ ಒಡಲು ಬರಿದಾಗುವುದನ್ನ ಸಹಿಸಲಾರ. ನದಿಗಳ ಮೇಲಾಗುವ ಅತ್ಯಾಚಾರಗಳನ್ನ ಅವನೆಂದಿಗೂ ತಾಳಲಾರ. ಕಾರ್ಖಾನೆಗಳು, ಲಾಡ್ಜ್ಗಳು ತಮ್ಮ ಸ್ವಾರ್ಥದ ವಿಷವನ್ನ ನದಿಯ ಒಡಲಿಗೆ ತುಂಬಿಸುವುದನ್ನ ಅವನೆಂದಿಗೂ ಕ್ಷಮಿಸಲಾರ. ಯಾಕೆಂದ್ರೆ ನೀರು ಅವನಿಗೆ ತಾಯಿ. ದೇಶದ 130 ಕೋಟಿ ಜನರಲ್ಲಿ ಕೇವಲ 30 ಕೋಟಿ ಮಂದಿ ಭಾರತೀಯರು ಈ ಸಂಕಲ್ಪ ತೊಟ್ಟರೆ ಸಾಕು. ಬಾನಿನಿಂದ ಇಳಿದ ಗಂಗೆ ಯಾವ ನೆಲದಿ ಹರಿದಳು, ತೇಗ ಗಂಧ ತರುಗಳೆಲ್ಲ ಯಾವ ಬನದಿ ಅರಳಿತೋ, ಧವಳ ಹಿಮದ ಗಿರಿಯ ಮಾಲೆ ಯಾರ ಕೊರಳ ಬಳಸಿತೋ, ಅದೇ ಎನ್ನ ಜನ್ಮಭೂಮಿ, ಅದೇ ಎನ್ನ ಪುಣ್ಯಭೂಮಿ ಎಂದು ಪ್ರತಿಯೊಬ್ಬ ಭಾರತೀಯನೂ ಮನದುಂಬಿ ಹಾಡುವ ವಾತಾವರಣ ಖಂಡಿತವಾಗಿಯೂ ನಿರ್ಮಾಣವಾಗುತ್ತದೆ. ಓಝೋನ್ ಅನಿಲವನ್ನು ಬಿಡುಗಡೆ ಮಾಡುವ ತುಳಸಿ ಗಿಡ, ಅಧಿಕ ಆಮ್ಲಜನಕವನ್ನು ಬಿಡುಗಡೆ ಮಾಡುವ ಅಶ್ವತ್ಥ, ಆಲ ಇವೆಲ್ಲವನ್ನ ಸಾವಿರಾರು ವರ್ಷಗಳ ಮೊದಲೇ ಗುರುತಿಸಿದ ನಮ್ಮ ಹಿರಿಯರು ಅವುಗಳ ಬಗ್ಗೆ ಪೂಜ್ಯ ಭಾವನೆ ಮೂಡುವಂತೆ, ಅವುಗಳನ್ನು ನಿತ್ಯ ಪೂಜಿಸುವಂತೆ ನಮ್ಮ ದಿನಚರಿ ಜೀವನ ಕ್ರಮಗಳನ್ನು ರೂಢಿಸಿರುವುದು ಜಗತ್ತಿನ ಜನರಿಗೆ ಇವತ್ತಿಗೂ ಅಚ್ಚರಿಯ ಸಂಗತಿ. ಜಗತ್ನಲ್ಲಿರುವ 80% ಸಸ್ಯ ಸಂಪತ್ತು ಅದು ಭಾರತದಲ್ಲಿದೆ ಅಂತಂದ್ರೆ ಅದನ್ನು ನಾವು ನಂಬಲೇಬೇಕು. ಅದನ್ನ ಉಳಿಸುವುದು ಬಿಡಿ, ನಮ್ಮಲ್ಲಿರುವ ಸಂಪತ್ತಿನ ಬಗ್ಗೆ ಅರಿವು ಮೂಡಿಸಿಕೊಳ್ಳಲು ನಮಗೆ ಇವತ್ತು ಬಿಡುವಿಲ್ಲದಿರುವುದು ವಿಪರ್ಯಾಸ. ಕೆರೆ, ಕುಂಟೆ, ನದಿ, ಬಾವಿಗಳನ್ನ ನಾವು ಜಲಮೂಲಗಳು ಅಂತ ತಿಳಿದಿದ್ರೆ ಅದು ನಮ್ಮ ತಪ್ಪು ಕಲ್ಪನೆ. ಅವು ನೀರು ಸಂಗ್ರಹವಾಗುವಂತಹ ಗಮ್ಯಸ್ಥಾನಗಳು ಮಾತ್ರ. ಆದರೆ ನೀರಿನ ಮೂಲ ಅದು ಮರದ ಬೇರುಗಳು. ಒಂದು ಬೃಹತ್ ಮರ ಸುಮಾರು 4500 ಲೀಟರ್ನಷ್ಟು ನೀರನ್ನ ತನ್ನ ಬೇರುಗಳಲ್ಲಿ ಸಂಗ್ರಹಿಸಿ ಇಟ್ಟುಕೊಳ್ಳಬಲ್ಲದು ಅಂತಂದ್ರೆ ನದಿಗಳಿಂದಾಗಿ ಕಾಡು ನಿರ್ಮಾಣವಾಗುವುದಲ್ಲ, ಕಾಡಿನಿಂದಾಗಿ ನದಿಗಳು ಹುಟ್ಟುತ್ತವೆ ಅನ್ನುವಂಥದ್ದು ಸರಿಯಾದುದು. ಮುಂಗಾರು ಮಾರುತಗಳು ಮತ್ತು ಭೂಮಿಯಲ್ಲಿರುವ ಮರಗಳ ನಡುವೆ ಸಂವಹನ ನಡೆಯುತ್ತದಂತೆ. ನನ್ನೊಳಗಿರುವ ಸಾವಿರಾರು ಲೀಟರ್ ನೀರನ್ನ ಭೂಮಿಗೆ ಸುರಿಸಿದರೆ ಅವೆಲ್ಲವನ್ನ ಹಿಡಿದಿಟ್ಟುಕೊಳ್ಳಲು ನಿನಗೆ ಸಾಮರ್ಥ್ಯವಿದೆಯೇ ಎಂದು ಮೋಡಗಳು ಕೇಳಿದಾಗ ತನ್ನ ಬೇರುಗಳನ್ನು ಭೂಮಿಯ ಆಳಕ್ಕಿಳಿಸಿಕೊಂಡ ಮರಗಳು ಹೇಳುತ್ತಾವಂತೆ, ನೀನೆಷ್ಟೇ ಮಳೆ ಸುರಿಸಿದರೂ ಅದರ ಒಂದು ಹನಿಯೂ ಪೋಲಾಗದಂತೆ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ನಮ್ಮಲ್ಲಿದೆ ಎಂದು ಧೈರ್ಯದಿಂದ ಮರಗಳು ಹೇಳುತ್ತಾ ಇದ್ವಂತೆ.
ಇವತ್ತು ನಮ್ಮ ಸ್ವಾರ್ಥಕ್ಕಾಗಿ ಮರಗಳನ್ನು ಕಡಿಯುವ ಮೂಲಕ ಭೂಮಿಯ ಮೇಲಿನ ಹಸಿರು ಹಾಗೂ ಅಂತರ್ಜಲ ಎರಡಕ್ಕೂ ನಾವು ಕೊಡಲಿ ಹಾಕ್ತಾ ಇದ್ದೇವೆ. ಮಾರುತಗಳೊಂದಿಗೆ ಸಂವಹನ ನಡೆಸುತ್ತಾ ಅವುಗಳಿಗೆ ಧೈರ್ಯ ತುಂಬಬಲ್ಲ ವನರಾಶಿ ಮಾಯವಾಗ್ತಾ ಇದೆ. ನೆನಪಿರ್ಲಿ, ಈ ಭೂಮಿ ನಮ್ಮ ತಾತ ಮುತ್ತಾತನ ಬಳುವಳಿಯಲ್ಲ, ನಮ್ಮ ಮಕ್ಕಳು ಮೊಮ್ಮಕ್ಕಳಿಂದ ಎರವಲು ಪಡೆದಿತ್ತು. ಕೇವಲ ಜೂನ್ 5ರಂದು ಕೆಲವು ಗಿಡಗಳನ್ನು ನೆಟ್ಟು ಹಲವು ಸೆಲ್ಫಿಗಳನ್ನು ಕ್ಲಿಕ್ಕಿಸಿಕೊಳ್ಳುವುದರಿಂದ, ಪರಿಸರ ದಿನಾಚರಣೆಯಂದು ನಮ್ಮ ಪರಿಸರ ಎಷ್ಟು ಹಾಳಾಗಿದೆ ಎಂದು ವ್ಯಾಖ್ಯಾನಕ್ಕೆ ಕುಳಿತುಕೊಳ್ಳುವುದರಿಂದ ಪರಿಸರ ಸಂರಕ್ಷಣೆ ಸಾಧ್ಯ ಇಲ್ಲ. ಅದು ನಮ್ಮ ನಿತ್ಯದ ಕಾಯಕವಾಗಬೇಕು. ನಾವೇನ್ ಮಾಡಬಹುದು? ನಮ್ಮ ಕುಟುಂಬದವರ, ನಮ್ಮ ಸ್ನೇಹಿತರ ಹುಟ್ಟುಹಬ್ಬವೇ ಮೊದಲಾದ ಕಾರ್ಯಕ್ರಮದಲ್ಲಿ ಮನೆ ಮಂದಿಯೆಲ್ಲ ಸೇರಿ ಗಿಡ ನೆಡುವ, ನೆಟ್ಟ ಗಿಡಗಳನ್ನು ಸಂರಕ್ಷಿಸುವ ಸಂಕಲ್ಪ ತೊಡಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಎಸೆಯದೆ ಉಗುಳದೇ ಇರುವ ವ್ರತ ತೊಡಬೇಕು. ನಾವೊಮ್ಮೆ ಬೀಚ್ನಲ್ಲಿ ಕೂತಿದ್ವಿ. ನಮ್ಮ ಪಕ್ಕದಲ್ಲೇ ಒಂದು ಕುಟುಂಬ ಕೂತಿತ್ತು. ಅಪ್ಪ, ಅಮ್ಮ ಮತ್ತು ಪುಟ್ಟ ಮಗು, ಒಂದು 5-6 ವರ್ಷದ ಮಗು. ಅಲ್ಲೇ ಆಗ ಯುವಕನೊಬ್ಬ ಒಂದು ಐಸ್ ಕ್ಯಾಂಡಿಯನ್ನು ತಿಂತಾದ ರ್ಯಾಪರ್ ಅನ್ನು ಅಲ್ಲೇ ಬಿಸಾಡಿ ಮುಂದಕ್ಕೆ ಹೋಗ್ತಾನೆ. ಆಗ ಪುಟ್ಟ ಮಗು ಓಡಿ ಹೋಗಿ ಆ ರ್ಯಾಪರ್ ಅನ್ನು ಕೈಯಲ್ಲಿ ಹಿಡ್ಕೊಂಡು ಸೀದಾ ಯುವಕನ ಹತ್ರ ಹೋಗಿ ಹೇಳುತ್ತೆ, ಮಾಮ, ಅಲ್ಲಷ್ಟೆಲ್ಲ ಕಸದ ಬುಟ್ಟಿ ಇಟ್ಟಿದ್ದಾರೆ, ಡಸ್ಟ್ಬಿನ್ ಇಟ್ಟಿದ್ದಾರೆ, ಅಲ್ಲಿ ಹಾಕಬೇಕಲ್ವಾ ಅಂತ ಮಗು ಹೇಳುತ್ತೆ. ಆ ಹುಡುಗನಿಗೆ ಖುಷಿ ಆಯ್ತು, ಆನಂದ ಆಯ್ತು. ತಗೊಂಡು ಹೋಗಿ ಆ ರ್ಯಾಪರ್ ಅನ್ನ ಆ ಕಸದ ಬುಟ್ಟಿಯಲ್ಲಿ ಹಾಕಿದ ಮತ್ತು ಮಗುವಿಗೆ ಹೇಳದ, ಇನ್ನೆಂದೂ ನಾನು ಈ ರೀತಿ ಕಸವನ್ನ ಎಲ್ಲಿ ಬೇಕೋ ಅಲ್ಲಿ ಬಿಸಾಡೋದಿಲ್ಲ ಅಂತ ಮಗುವಿಗೆ ಹೇಳದ. ಆ ಪುಟ್ಟ ಮಗುವಿನ ಮನಸ್ಸಲ್ಲಿದ್ದಂಥ ಈ ಸ್ವಚ್ಛ ಭಾರತದ ಕಲ್ಪನೆ, ಪರಿಸರವನ್ನು ಸ್ವಚ್ಛವಾಗಿಡಬೇಕು ಅನ್ನುವಂಥ ಕಲ್ಪನೆ, ಅದು ನಮಗೂ ಬರಬೇಕು, ಪ್ರತಿಯೊಬ್ಬರಿಗೂ ಬರಬೇಕು. ಕೆಲ ವರ್ಷದ ಹಿಂದೆ, ಆವತ್ತು ಜನವರಿ 1ನೇ ತಾರೀಕು ಬೆಳಗಿನ ಜಾವ ಸುಮಾರು 6 ಗಂಟೆ ಇರಬಹುದು, ಬೆಂಗಳೂರಿನ ಪ್ರಸಿದ್ಧ ಬೀದಿ ಅದು. ಅಲ್ಲಿ ನಡೆದಾಡ್ತಾ ಇದ್ದೆ. ಆದರೆ ಕಸದ ರಾಶಿಯಿಂದ ಆ ಕಡೆ ಈ ಕಡೆ ಕಾಲಿಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕಸದ ಕೊಂಪೆ. ಒಂದಷ್ಟು ಪ್ಲಾಸ್ಟಿಕ್ಗಳು, ಒಂದಷ್ಟು ಬಾಟಲ್ಗಳು ಎಲ್ಲವೂ ರಾಶಿ ರಾಶಿ ಬಿದ್ದಿತ್ತು. ಹಿಂದಿನ ದಿವಸ ರಾತ್ರಿ ತಮ್ಮ ಮೋಜು ಮಸ್ತಿಗೋಸ್ಕರ ಆ ಇಡೀ ಹಾದಿ ಬೀದಿಗಳನ್ನೆಲ್ಲ ಕಸದ ಕೊಂಪೆಯನ್ನಾಗಿಸಿ ಮಾಡಿಬಿಟ್ಟಿದ್ರು ಬೆಂಗಳೂರಿನ ವಿದ್ಯಾವಂತರು. ಒಬ್ಬರು ಅಲ್ಲೇ ಪುರಸಭೆಯಲ್ಲಿ ಕೆಲಸ ಮಾಡುವಂತಹ ಅಮ್ಮ ಆ ಕಸಗಳನ್ನೆಲ್ಲ ಸಂಗ್ರಹ ಮಾಡ್ತಾ ಇದ್ರು, ಒಟ್ಟು ಮಾಡ್ತಾ ಇದ್ರು, ಕಸ ಗುಡಿಸ್ತಾ ಇದ್ರು. ನಾನು ಹೋಗಿ ಕೇಳಿದೆ, ದಿನ ಇಷ್ಟೊತ್ತಿಗೆ ಬರ್ತೀರಾ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಇಲ್ಲ, ಇವತ್ತು ಜನವರಿ 1ನೇ ತಾರೀಕಲ್ಲ, ಹಾಗಾಗಿ ಇವತ್ತು ಸ್ವಲ್ಪ ಕಸ ಹೆಚ್ಚಿರ್ತದೆ ಅಂತ ನನಗೆ ಗೊತ್ತಿತ್ತು, ಹಾಗಾಗಿ ಸ್ವಲ್ಪ ಬೇಗ ಎದ್ದು ನಾನು ಇಲ್ಲಿಗೆ ಬಂದೆ ಅಂತ ಆಕೆ ಹೇಳುತ್ತಾರೆ. ಸುಮ್ಮನೆ ಯೋಚನೆ ಮಾಡಿ, ಆಕೆಗೂ ಮಕ್ಕಳಿದ್ದಾರೆ, ಆಕೆನೂ ಯಾರಿಗೋ ತಾಯಿ. ನಮಗೆ ನಮ್ಮ ತಾಯಂದಿರಿದ್ದಂತೆ ಆಕೆ ಮಕ್ಕಳಿಗೂ ಆಕೆ ತಾಯಿನೇ. ನಮ್ಮ ಈ ರೀತಿ ಸ್ವಾರ್ಥಕ್ಕೆ ಅಂಥ ಪೌರ ಕಾರ್ಮಿಕರನ್ನ ಬಲಿ ಕೊಡಬೇಕಾ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಒಂದು ಕ್ರಿಕೆಟ್ ಮ್ಯಾಚ್ ಆಯಿತು, ಕ್ರಿಕೆಟ್ನಲ್ಲಿ ಯಾವುದೋ ಒಂದು ತಂಡ ಗೆದ್ದಿತ್ತು, ಅದಕ್ಕೆ ಯಾವ ರೀತಿ ವಿಜಯೋತ್ಸವ? ಇಡೀ ಹಾದಿ ಬೀದಿಯೆಲ್ಲ ಪಟಾಕಿ ಸುಟ್ಕೊಂಡು, ಅಲ್ಲೊಂದಷ್ಟು ಕಸದ ರಾಶಿ ಮಾಡಿಕೊಂಡು, ಅಲ್ಲೊಂದಷ್ಟು ವಾಯು ಮಾಲಿನ್ಯವನ್ನು ಮಾಡಿಕೊಂಡು, ಇಡೀ ಬೈಕ್ಗಳಲ್ಲಿ ಕೂತ್ಕೊಂಡು ಹಾರ್ನ್ ಹಾಕಿಕೊಂಡು ಶಬ್ದ ಮಾಲಿನ್ಯ ಮಾಡಿಕೊಂಡು ತಮ್ಮ ವಿಜಯೋತ್ಸವವನ್ನು ಆಚರಣೆ ಮಾಡುವಂಥ ಆ ಕ್ರೀಡಾಪಟುಗಳು ನಿಜಕ್ಕೂ ಸರಿಯಾದುದನ್ನು ಮಾಡ್ತಾ ಇದ್ದಾರಾ? ಅವರೆಷ್ಟು ಪರಿಸರವನ್ನ ಹಾನಿ ಮಾಡ್ತಾ ಇದ್ದಾರೆ, ಪರಿಸರಕ್ಕೆ ಹಾನಿ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಪ್ರಜ್ಞೆ ಆದರೂ ಅವರಿಗಿದೆಯಾ? ಅದಕ್ಕೆ ನಮ್ಮ ಕರ್ಮಕ್ಕೋಸ್ಕರ, ನಮ್ಮ ಸ್ವಾರ್ಥಕ್ಕೋಸ್ಕರ ಈ ಪರಿಸರವನ್ನು ಹಾಳು ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದನ್ನ ನಾವು ಯೋಚನೆ ಮಾಡಬೇಕಂತ ಸಂಗತಿ. ಇವತ್ತು ಉತ್ತರ ಪ್ರದೇಶದ ಪ್ಲಾಸ್ಟಿಕ್ನ ಆ ಕಸದ ರಾಶಿ ಎಷ್ಟು ಎತ್ತರ ಇದೆ ಅಂತಂದ್ರೆ, ಇನ್ನು ಕೆಲವೇ ವರ್ಷಗಳಲ್ಲಿ ಅಲ್ಲಿನ ತಾಜ್ ಮಹಲ್ಗಿಂತ ಆ ಕಸದ ರಾಶಿ ಎತ್ತರಕ್ಕೆ ಹೋಗ್ತದೆ ಅಂತ ತಜ್ಞರು ಹೇಳುತ್ತಾರೆ. ಅಮೆರಿಕದ ಒಬ್ಬ ಉದ್ಯಮಿ ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟ. ಅವನಿಗೇನಾದರೂ ಮಹತ್ ಕಾರ್ಯವನ್ನು ಸಾಧನೆ ಮಾಡಬೇಕು ಅಂತಿತ್ತು. ತಾನು ನಿವೃತ್ತಿಯಾದಾಗ ತನಗೆ ಬಂದಂತಹ ಆ ದುಡ್ಡಿನಲ್ಲಿ ಅಮೆರಿಕದಲ್ಲಿ ಬಂಜರು ಭೂಮಿ ಅಂತ ಕರೆಸಿಕೊಳ್ಳುವಂತಹ ಒಂದಷ್ಟು ಎಕರೆ ಪ್ರದೇಶವನ್ನ ಖರೀದಿ ಮಾಡಿದ, ಭೂಮಿಯನ್ನು ಖರೀದಿ ಮಾಡಿದ. ಅಲ್ಲಿ ವರ್ಷಕ್ಕೆ ಕೆಲವು ಬಾರಿ ತುಂತುರು ಮಳೆಯಾಗುತ್ತೆ, ತುಂತುರು ಹನಿಗಳು ಬೀಳುತ್ತವೆ. ಇವನು ತಾನು ಖರೀದಿ ಮಾಡಿದಂತಹ ಪ್ರದೇಶದಲ್ಲಿ ಓಡಾಟ ಮಾಡಿದ. ಎಲ್ಲೋ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಪಾಚಿ ಸಸ್ಯಗಳಿತ್ತು ಅಥವಾ ಸಣ್ಣ ಪುಟ್ಟ ಗಿಡಗಳಿತ್ತು.
ತಾನು ಖರೀದಿ ಮಾಡಿದಂಥ ಜಾಗದಿಂದ ಹೊರಗಡೆ ಇರುವಂತಹ ಒಂದಷ್ಟು ಸಣ್ಣ ಪುಟ್ಟ ಸಸ್ಯಗಳನ್ನ ತಂದು ಅಲ್ಲಿ ನೆಡ್ಲಿಕ್ಕೆ ಪ್ರಾರಂಭ ಮಾಡದ. ತುಂತುರು ಮಳೆ ಹನಿಯಿತು. ಇವನು ಮತ್ತಷ್ಟು ಸಸ್ಯಗಳನ್ನು ಜೋಡಿಸಿದ. ಕೆಲವು ವರ್ಷಗಳು ಕಳೆದ ನಂತರ ಆ ನೆಲದಲ್ಲಿ ನೀರು ನಿಂತುಕೊಳ್ಳಿಕ್ಕೆ ಪ್ರಾರಂಭ ಆಯಿತು. ಆನಂತರ ಇವನು ಗಿಡಗಳನ್ನು ನೆಡುವಂಥ ಕೆಲಸ ಪ್ರಾರಂಭ ಮಾಡದ. 1 ವರ್ಷ, 2 ವರ್ಷ, 3 ವರ್ಷ ಕಳೆಯಿತು. ಇನ್ನೊಂದಷ್ಟು ವರ್ಷಗಳು ಕಳೆಯಿತು. ಗಿಡಗಳು ದೊಡ್ಡದಾದವು, ಮರಗಳಾದವು, ದಟ್ಟವಾದ ಕಾಡುಗಳಾದವು. ಆನಂತರ ಮೋಡವನ್ನದು ಆಕರ್ಷಿಸಿತು. ಅಲ್ಲಿ ತುಂತುರು ಹನಿತಾ ಇದ್ದಂಥ ಮಳೆ ಧಾರಾಕಾರವಾಗಿ ಸುರಿಲಿಕ್ಕೆ ಪ್ರಾರಂಭ ಆಯಿತು. ಆ ಕಾಡಿನಿಂದಾಗಿ ಒಂದು ನದಿ ಸೃಷ್ಟಿಯಾಯಿತು. ಆ ಸೃಷ್ಟಿಯಾದಂಥ ನದಿಯ ನೀರನ್ನ ಅಮೆರಿಕದ ಒಂದು ಪ್ರಾಂತಕ್ಕೆ, ಒಂದು ಇಡೀ ಪ್ರಾಂತಕ್ಕೆ ಅದನ್ನು ಬಳಸ್ಕೊಳ್ತಾ ಇದ್ದಾರೆ ಇವತ್ತಿಗೂ ಕೂಡ. ಆ ಕಾಡಿನಲ್ಲಿ, ದಟ್ಟವಾದಂಥ ಕಾಡಿನಲ್ಲಿ ಅನೇಕ ಮೃಗಗಳು, ಪಕ್ಷಿಗಳು, ಕೀಟಗಳು ಎಲ್ಲ ವಾಸ ಮಾಡುತ್ತವೆ. ಇವತ್ತಲ್ಲಿಗೆ ಆ ಕಾಡಿಗೆ ಜಗತ್ತಿನ ಅನೇಕ ವಿಜ್ಞಾನಿಗಳು, ಪ್ರಾಣಿಶಾಸ್ತ್ರಜ್ಞರು, ಸಸ್ಯಶಾಸ್ತ್ರಜ್ಞರು ಎಲ್ಲರೂ ಆ ಕಾಡಿಗೆ ಭೇಟಿ ಕೊಡ್ತಾ ಇದ್ದಾರೆ. ಆ ಪ್ರದೇಶ ಬಂಜರು ಭೂಮಿಯಾಗಿದ್ದಂಥ ಪ್ರದೇಶ ಇವತ್ತು ಗಿಡ, ಮರ, ಪ್ರಾಣಿ, ಪಕ್ಷಿ, ಕೀಟಗಳು ಎಲ್ಲವುಗಳಿಂದ ಸಮೃದ್ಧವಾಗಿ ಬೆಳೆದು ನಿಂತಿದೆ. ಒಬ್ಬ ವ್ಯಕ್ತಿ ತನ್ನ ಪರಿಶ್ರಮದಿಂದ ಒಂದು ಬೃಹತ್ ಕಾಡು, ಆ ಮೂಲಕ ಹಲವು ನದಿಗಳ ಉಗಮಕ್ಕೆ ಕಾರಣವಾಗಬಹುದಾದರೆ, ಈ ಮಾತುಗಳನ್ನ ಆಲಿಸ್ತಾ ಇರುವಂತಹ ನೂರಾರು ಶ್ರೋತೃಗಳಲ್ಲಿ ಕನಿಷ್ಠ 10 ಮಂದಿ ಆ ದಿಕ್ಕಿನಲ್ಲಿ ಹೆಜ್ಜೆ ಇಟ್ಟರೆ ಖಂಡಿತವಾಗಿಯೂ ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಗಗಂಧ ತರುಗಳಲ್ಲಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ಅನ್ನುವ ಸಾಲುಗಳಿಗೆ ಅರ್ಥವಿರುತ್ತದೆ. ಹೌದು, ಆ ದಿಕ್ಕಿನಲ್ಲಿ ಹೆಜ್ಜೆ ಇಡಬೇಕು. ಆದರೆ ಮೊದಲ ಹೆಜ್ಜೆ ಯಾರದು? ನಮಸ್ಕಾರ. ಸಂವೇದನಾ, ಸೇವ್ ನೇಚರ್ ಅಂಡ್ ಕಲ್ಚರ್ ಫಾರ್ ಫ್ಯೂಚರ್.